ಇಷ್ಟು ದಿನ ನಿಮಗೆ ಶರ್ಮಿಳಾ ಪ್ರೀತಿ ಕೊಡ್ತಾ ಇದ್ರು, ಯಾಕಂದರೆ 4 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಈಗ ಸರಿಯಾಗಿ ಕೊಟ್ಟವ್ರೆ. ಯಾವ್ದು ಚೆನ್ನಾಗಿತ್ತು? ಸರಿ ಕೊಟ್ಟಿದ್ದೆ. ಅಯ್ಯೋ ಅದು ಶರ್ಮಿಳಾ ಇಲ್ಲಿ ಹೊಡೆಯಮ್ಮ ಅಂದರೆ ಇಲ್ಲೆಲ್ಲ ಹೊಡೆಯೋರು. ಅವ್ರು ಇಲ್ಲಿ ಹೊಡೆದಿದ್ದಕ್ಕೆ ಮತ್ತೆ ನಾವು ಇನ್ನೊಂದು ರೀಟೇಕಲ್ಲಿ ಇಲ್ಲೂ ಅದೇ ತಿನ್ನಬೇಕಿತ್ತು. ಸೊ 10 ತಿನ್ನಲ್ಲಿ ಒಂದು 20-25 ತಿಂದಿದ್ದೀವಿ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದೇ ಇದು ನಾನು ಹೇಳಿದೆ, ಇದೊಂದು ಫನ್ ಆ್ಯಕ್ಷನ್ ಸೀಕ್ವೆನ್ಸು ಎಲ್ಲ ತುಂಬ ಮಜಾ ಇದೆ, ಫನ್ ಆಗಿದೆ. ಜೊತೆಗೆ ರಂಗ ಆ್ಯಂಡ್ ರಘು ಸರ್ ಸ್ಪೆಷಲಿ ನೀವು ಅಂದರೆ ತುಂಬಾ ಇಷ್ಟ, ನಿಮ್ಮ ಕಲ್ಲರ್ ಇಷ್ಟ ಅವ್ರಿಗೆ ಜಾಸ್ತಿ. ಯಾವಾಗ್ಲೂ ಎಲ್ಲರೂ ನಿಮಗೆ ದೂತ್ ಬೇಡ ಅಂತಂದರೆ ಅವರೇನೋ ಬೇರೆ ಹೆಸರಿಂದ ಕರೀತಾರಲ್ಲ, ಹಾಲ್ ಬಾಯ ಏನೋ ಕರೀತಾರಪ್ಪ. ಸೊ ಅವ್ರ ಬಗ್ಗೆ ಹೇಳೋದಾದರೆ ಸರ್, ಅವ್ರ ಜೊತೆನೂ ನೀವು ತುಂಬ ಆ್ಯಕ್ಟ್ ಮಾಡಿದ್ದೀರಾ. ರಘುಣ್ಣ ಜೊತೆ ತುಂಬ ಸಿನಿಮಾ ಮಾಡಿಬಿಟ್ಟಿದ್ದೀವಿ ನಾವು. ಅವ್ರ ತಂದೆಯಾಗೂ ಮಾಡಿದ್ದಾರೆ, ಅಂಕಲ್ ಆಗು ಮಾಡಿದ್ದಾರೆ, ಆಮೇಲೆ ಹುಡುಗಿ ತಂದೆಯಾಗೂ ಮಾಡಿದ್ದಾರೆ. ಎಲ್ಲ ಥರ ರೋಲು ನನ್ನ ಸಿನಿಮಾದಲ್ಲಿ ಅವ್ರು ಮಾಡಿದ್ದಾರೆ. ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಅಂದರೆ ಏನೇನೋ ವಿಷಯಗಳು ಹೇಳ್ತಾ ಇರ್ತಾರೆ, ಆಮೇಲೆ ಸಾಕಷ್ಟು ತಿಳ್ಕೊಂಡಿದ್ದಾರೆ ಈ ರಂಗಭೂಮಿಯಿಂದ ಬಂದಿರೋದಲ್ವ ಅವ್ರು. ಸೊ ಆ ಥರದ್ದು ಏನೇನೋ ಹಳೆ ವಿಷಯಗಳು ಹೇಳ್ತಾರೆ, ಆ ನಾಟಕದ ಎಕ್ಸ್ಪೀರಿಯನ್ಸ್ ಅದು ಇದು ಅದೆಲ್ಲ ಮಜಾ ಇರುತ್ತೆ ಅವ್ರ ಜೊತೆ ಕೂತ್ಕೊಂಡು. ಆ್ಯಕ್ಟಿಂಗ್ ಒಂದೇ ಅಲ್ಲ, ಈ ಥರದ್ದು ಬೇರೆ ವಿಷಯನೂ ಮಾತಾಡೋದಕ್ಕೆ. ಓಕೆ ಸರ್, ಫೈನಲಿ ಪೌಡರ್ ಸಿನಿಮಾ ಬರ್ತಾ ಇದೆ. ಸೊ ಅಭಿಮಾನಿಗಳಿಗೆ ಜೊತೆಗೆ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಏನಿಲ್ಲ, ಒಂದು ನಿಮಗೇನೇ ಟೆನ್ಷನ್ನು ಸ್ಟ್ರೆಸ್ಸು ಏನೇ ಇದ್ರೂ ನಾಳೆ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ. ಖಂಡಿತ ನಿಮಗೆ 100% ನಾವು ಎಂಟರ್ಟೈನ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡಬಲ್ಲೆ. ಒಳ್ಳೆ ಅಂದರೆ ವಾಸುಕಿ ಬಾಬು ಅವ್ರ ಮ್ಯೂಸಿಕ್ ಇದೆ, ಅದ್ವೈತ್ ಗುರುಮೂರ್ತಿಯವರ ಕ್ಯಾಮ್ರಾ ವರ್ಕ್ ಇದೆ, ಗುಲ್ಟು ಜನಾರ್ದನ್ ಚಿಕ್ಕಣ್ಣ ಅವರ ನಿರ್ದೇಶನ, ಆಮೇಲೆ ಇಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, KRG ಪ್ರೊಡಕ್ಷನ್ನು. ಸೊ ಬಂದು ನೋಡಿ, ಇಷ್ಟ ಆಗುತ್ತೆ. ಪೌಡರ್ದು ಏನಾದರೂ ಮೆಮೊರೀಸ್ ಇದೆಯಾ ಸರ್ ನಿಮಗೆ? ಅಂದರೆ ನಿಮ್ಮ ತಾಯಿ ಏನಾದರೂ ನಿಮಗೆ ತುಂಬ ಪೌಡರ್ ಹಾಕಿ ಬೊಟ್ಟಿಟ್ಟು ಎಲ್ಲ ಮಾಡ್ತಾ ಇದ್ದಿದ್ದು, ಆ ಥರ ಚಿಕ್ಕ ಮಗುದು ಏನಾದರೂ? ಬಟ್ ನಾವು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲಿಗೆ ಹೋಗಬೇಕಾದ್ರೆ ಅವಾಗ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿರುತ್ತಲ್ಲ ಸ್ಟೈಲ್ಗಿಲ್ಲ ಮಾಡೋದು. ಸೊ ಅವಾಗ ಇದು ಯಾವುದೋ ಒಂದು ಬ್ರ್ಯಾಂಡ್ ಇತ್ತು, ಅದು ಝೀಟಾಕೋ ಯಾವುದೋ ಒಂದು ಪೌಡರ್, ಅದು ತುಂಬ ಪಾಪ್ಯುಲರ್, ಅದು ತುಂಬ ಪರಿಮಳ ಆಯಿತು. ಅದನ್ನು ನನಗೆ ಬೇಕು ಅಂದರೆ ನಮ್ಮಪ್ಪ ನೀನು ಸ್ಕೂಲಿಗೆ ಓದೋಕ್ಕೆ ಹೋಗ್ತೀಯಾ ಶೋಕಿ ಮಾಡೋಕ್ಕೆ ಹೋಗ್ತೀಯಾ ಅಂತ ತಲೆ ಹೊಡೆದಿದ್ರು. ಬಟ್ ನಾನು ಆದ್ರೂ ಕದ್ದು ಮುಚ್ಚಿ ಅದನ್ನು ತೊಗೊಂಡು ಇಟ್ಕೊಂಡು ನಮ್ಮ ಬೀರು ಇರುತ್ತಲ್ಲ ಅದರಲ್ಲಿ ಇಟ್ಟು ಗೊತ್ತಾಗ್ದಿದ್ದಂಗೆ ಹಾಕ್ಕೊಂಡು ಹೋಗ್ತಾಯಿದ್ವಿ. ಹುಡುಗಿಗೆ ನೋಡಲಿ ಅಂತ? ಹಂಗೆ ಹುಡುಗಿ ನೋಡಲಿ ಅಂತಲ್ಲ, ನೋಡಿದ್ರು ಓಕೆ, ಬೇಜಾರಿಲ್ಲ ಅಂತ ನೋಡಲಿ ಅಂತಲೂ ಹಾಕ್ಕೊಂಡು ಹೋಗ್ತಾ ಇದ್ರು ಸಮ್ ಟೈಮ್ಸು. ನೀವು ಯು ನೀಡ್ ಟು ಸ್ಮೆಲ್ ಗುಡ್ ಅಲ್ಲ, ಅದೆಲ್ಲ ಅವಾಗ ಬಂದಿರುತ್ತೆ ಅದು ಹೈಸ್ಕೂಲಲ್ಲಿ. ಕೊಂಬೆಲ್ಲ ಇಟ್ಕೊಳ್ಳೋದು ಅದೆಲ್ಲ ಹೈಸ್ಕೂಲಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಸೊ ಅವಾಗ ಇದು ಪೌಡರು ಎಲ್ಲ ಇತ್ತು. ಜೊತೆಗೆ ಮತ್ತೆ ಇನ್ನೊಂದು ಪೌಡರ್, ಅದ್ರ ಬಗ್ಗೆ ಒಂದು ಮೆಸೇಜ್ ಕೊಡೋದಾದರೆ ಏನು ಹೇಳ್ತೀರಿ? ಯಾವುದು? ಅದೇ ನೀವು ಸಿನಿಮಾದಲ್ಲಿ ಹೇಳಿರೋ ಪೌಡರ್. ಆ ಪೌಡ್ರ್ ಅದು ಈ ನಮ್ಮ ಸಿನಿಮಾದಲ್ಲಿ ಮೆಸೇಜ್ ಎಲ್ಲ ಏನಿಲ್ಲ. ನಾವು ಎಲ್ಲೂ ಅಂದರೆ ಈ ತಪ್ಪುದಾರಿ ಹಿಡಿಯೋ ಥರ ಆ ಥರದ್ದೆಲ್ಲ ಏನೂ ತೋರಿಸಿಲ್ಲ. ಯಾವುದೋ ಬೇರೆ ದೇಶದ ಯಾವುದೋ ಒಂದು ಎಲ್ಲೋ ಒಂದು ಐಟಮ್ ನಮಗೆ ಸಿಕ್ಬಿಡುತ್ತೆ, ಅಲ್ಲಿಂದ ಏನಾಗುತ್ತೆ ಅನ್ನೋದು ಅಷ್ಟೇ. ನಾವು ಈಗ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಒಂದು ಯಾವುದೋ ಸ್ಮಶಾನದಲ್ಲಿ ಗಾಂಜಾ ಗಿಡಗಳು ಬೆಳೆಸಿದ್ರು. ಸೊ ಆ ಥರ ಅಂದರೆ ಆ ಥರದ ತುಂಬ ಜನ ಈಗ ಭೀಮಾದಲ್ಲಿ ಹೇಳಿದ್ದಾರೆ. ಸೊ ಬೆಂಡೆತ್ತಿದ್ದಾರೆ. ಸೊ ನೀವೇನೇ ಒಂದು ನಿಮ್ಮ ಆಡಿಯನ್ಸ್ಗೂ ಅಭಿಮಾನಿಗಳಿಗೂ ಏನಾದರೂ ಆ ಥರದ್ದು ಹೇಳೋದಿದ್ದರೆ ಏನು ಹೇಳ್ತೀರಿ? ಖಂಡಿತ ಆ ಥರದ್ದು ಯಾರು ಅಂದರೆ ಕನ್ಸ್ಯೂಮ್ ಮಾಡಬಾರ್ದು, ಆ ತಪ್ಪುದಾರಿ ಹಿಡಿಬಾರ್ದು. ಅದು ಏನಿಲ್ಲ, ಅದು ಮಾನಸಿಕ ಎಲ್ಲ ಥರ ನಿಮಗೆ ತೊಂದರೆ ಅದು. ಸೊ ದಯವಿಟ್ಟು ಮಾಡಬೇಡಿ ಅಷ್ಟೇ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಸೊ ನೋಡಿದ್ರಲ್ಲ, ಇದಿಷ್ಟು ದಿಗಂತ್ ಅವರ ಮಾತು. ಸೊ ನಾಳೆ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ ಪೌಡರ್ ಸಿನಿಮಾ. ಸೊ ಮಿಸ್ ಮಾಡದೆ ಥಿಯೇಟರ್ಗೆ ವಿಸಿಟ್ ಕೊಟ್ಟು ಸಿನಿಮಾ ನೋಡಿ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳ ರಾಜಗೋಪಾಲ್, ಚಿವಿನೆಂಟ್, ಬೆಂಗಳೂರು.